ನಮ್ಮಲ್ಲಿ ಆಫ್ಕೋರ್ಸ್ ಟಿ ವಿ ಫ್ರಿಡ್ಜು ಆ ಥರದ್ದೇನೂ ಇಲ್ಲ. ಮಳೆ ಆಧಾರಿತ. ನಾವು ಯಾವುದಕ್ಕೂ ನೀರು ಹಾಕೋಕ್ಕೆ ನಮಗೆ ನೀರಿಲ್ಲ, ನಾವು ಇನ್ನು ಅದಕ್ಕೂ ಎಲ್ಲಿಂದ ನೀರು ಕೊಡೋಣ. ಹತ್ತಿ, ಅಂಜೂರ, ಅರಳಿ, ಆಲ ಇವಕ್ಕೆಲ್ಲ ಹೂ ಕಾಣಲ್ಲ. ಯಾಕೆಂದರೆ ಹೂ ಒಳಗಡೆ ಇರೋದು. ಒಂದು ಮರ ಸದೃಢವಾಗಬೇಕಾದ್ರೆ, ಒಂದು ಆರೋಗ್ಯವಾಗಿರಬೇಕಾದ್ರೆ ಅದ್ರ ಬೇರು ಆಳ ಹೋಗಬೇಕು ಮತ್ತು ದೂರ ಹೋಗಬೇಕು. ಒಂದು ಸಣ್ಣ ಮಳೆ ಆಗೋ ತನಕ ನಮ್ಗೆ ಬೆಂಕಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಸಣ್ಣ ಮಳೆ ಆದ ತಕ್ಷಣ ಟರ್ಮೈಟ್ಸ್ ಬರುತ್ತೆ, ಗೆದ್ಲು ಬರುತ್ತೆ. ಗೆದ್ಲು ಬಂತು ಅಂದರೆ ನಾವು ಸೇಫ್. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳಲ್ಲಿ ಅತ್ಯಂತ ಗಡುಸಾದ ಮರ, ಡೆನ್ಸೆಸ್ಟ್ ಅಮಂಗ್ಸ್ಟ್ ಆಲ್ ಇಂಡಿಯನ್ ಟ್ರೀಸ್. ನಾವು ಇಲ್ಲಿಂದ ಏನೂ ತೊಗೊಳ್ಳಲ್ಲ ಅಂತಲ್ಲ, ಆದರೆ ತೊಗೊಳಕ್ಕೋಸ್ಕರನೇ ಹಾಕಿದ್ದೀವಿ ಅಂತಲ್ಲ. ಎಲ್ಲ ಕಡೆನೂ ಕೃಷಿ ಮಾಡ್ತಾಯಿದ್ದೀವಿ. ಕೃಷಿ ಮಾಡ್ತಾಯಿದ್ದಾಗ ಅವು ಪಾಪ ಅಲ್ಲಿದ್ದು ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗ್ಬೇಕು? ನಾವು ಹೆಚ್ಚು ಕಡಿಮೆ 1,00,000 ಲೀಟ್ರ್ ನೀರನ್ನ ಸಂಗ್ರಹ ಮಾಡ್ತೀವಿ. ನಮ್ಮ ಜೀವನ ಪೂರ್ತಿ ಮಳೆ ನೀರಿನಲ್ಲೇ ಜೀವನ ಮಾಡೋದು. ನಮ್ಮ ಕುಡಿಯೋಕ್ಕೆ, ಬದುಕಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯಲಿಕ್ಕೆ, ದನಗಳಿಗೆ ಎಲ್ಲದಕ್ಕೂ ಮಳೆ ನೀರು. ನಮ್ಗೆ ಇನ್ಯಾವುದು ಬೋರ್ವೆಲ್ ಇಲ್ಲ, ನಾವೆಲ್ಲಿಂದ ಆಚೆಯಿಂದ ನೀರು ತಂದಿಲ್ಲ. ನಮಗೆ ಮುಖ್ಯವಾದ ಏಮ್ ಅಂದರೆ, ನಮ್ಮದು ಗುರಿ ಏನಪ್ಪ ಅಂದರೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಜಾಸ್ತಿ ಆಗಬೇಕು ಅಂತ. ಈಗ ನನಗೇನಿಲ್ಲ, ಜಾಸ್ತಿ ಗೊಬ್ಬರ ಹಾಕಿ, ಜಾಸ್ತಿ ನೀರು ಹಾಕಿ, ಜಾಸ್ತಿ ಬೆಳೆದು, ಜಾಸ್ತಿ ಮಾರಿ, ಜಾಸ್ತಿ ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ. ನಮ್ಗೆ ಆಸೆ ಇರೋದೇನು, ಇಲ್ಲಿ ಹೆಚ್ಚು ಪಕ್ಷಿ ಪ್ರಾಣಿಗಳು ಬಂದು ಬದುಕಬೇಕು. ಗಿಡಗಳು ತುಂಬ ನಾವು ಎನ್ಕರೇಜ್ ಮಾಡ್ತೀವಿ. ಯಾಕೆಂದರೆ ಈ ನಮ್ಮ ಗುಬ್ಬಿ ತಾಲೂಕಿನ ಇಲ್ಲಿ ಡ್ರೈ ಲ್ಯಾಂಡ್ ಏರಿಯಾನಲ್ಲಿ ನಮಗೆ ಮಣ್ಣುಹುಳುಗಳು ಬದುಕೋದು ಕಷ್ಟ. ಏಕೆಂದರೆ ನೀರಿನ ತೇವಾಂಶ ಜಾಸ್ತಿ ಇರಲ್ಲ, ಮಾಯ್ಶ್ಚರ್ ಜಾಸ್ತಿ ಇಲ್ಲ. ಮಣ್ಣುಹುಳುಗಳು ವೆಟ್ಲ್ಯಾಂಡ್ಸಲ್ಲಿ ಏನು ಕೆಲಸ ಮಾಡುತ್ತೋ ಅದೇ ಕೆಲಸನ ಡ್ರೈ ಲ್ಯಾಂಡಲ್ಲಿ ಟರ್ಮೈಟ್ಸ್ ಮಾಡುತ್ತೆ, ಗೆದ್ಲು ಹುಳುಗಳು. ಸೊ ಈ ಗೆದ್ಲು ಈಗ ನೋಡಿ, ಈ ಗೆದ್ಲುಳ ಈಗ ಇಲ್ಲಿ ನಿಮ್ಗೊಂದು 4 ಅಡಿ ಎತ್ತರದ ಹುತ್ತ ಕಾಣಿಸ್ತಾ ಇದೆ. ಇದಕ್ಕೆ ಮಣ್ಣು ಎಲ್ಲಿಂದ ಬಂತು? ಮಣ್ಣು ಕೆಳಗಡೆಯಿಂದ ಬಂತು. ಹಾಗಂದ್ರೆ ಕೆಳಗಡೆ ಅಷ್ಟು ಮಣ್ಣು ತೆಗೆದು ಮೇಲಕ್ಕೆ ಇಟ್ಟಿದೆ ತಾನೇ ಈ ಗೆದ್ಲು. ಹೌದು. ಹಾಗಂದ್ರೆ ನಂಗೆ ಕೆಳಗಡೆ ಖಾಲಿ ಇದೆ. ಅಲ್ಲಿ ಖಾಲಿ ಇದೆ ಅಂದರೆ ಅಲ್ಲಿ ಗಾಳಿ ಇದೆ, ಅಂದರೆ ಆಕ್ಸಿಜನ್ ಇದೆ. ಆವಾಗ ನಮ್ಮ ಮರಗಳಿಗೆ, ಗಿಡಗಳಿಗೆ ಉಸಿರಾಡೋಕ್ಕೆ ಸುಲಭ ಆಗುತ್ತೆ. ಜೊತೆಗೆ ಇದು ಕೆಳಗಡೆಯಿಂದ ಮಣ್ಣು ತೊಗೊಂಬಂದು ಮೇಲಕ್ಕೆ ಹಾಕೋದ್ರಿಂದ ನ್ಯೂಟ್ರಿಯೆಂಟ್ ಸೈಕಲ್ ಕಂಪ್ಲೀಟ್ ಮಾಡುತ್ತೆ. ಇದು ಇಲ್ಲಿ ಬೇರೆ ಬೇರೆ ಥರ ಜೇನಿದೆ. ಇದು ಒಂದು ಚಿಕ್ಕ ಜೇನು. ಈ ಜೇನು ವಿಶೇಷತೆ ಏನಪ್ಪ ಅಂದರೆ, ಭೂಮಿ ಒಳಗಡೆ ಕೆಳಗಡೆ ಕಟ್ಟುತ್ತೆ ಗೂಡನ್ನ. ಇಲ್ಲಿ ನೋಡಿ, ಒಂದು ಹುತ್ತ ಅಬ್ಯಾಂಡೆಂಡ್ ಟರ್ಮೈಟ್ ಮೌಂಡ್ ಇದು. ಇಲ್ಲಿ ಒಳಗಡೆ ಕಟ್ಟಿದೆ, ಒಂದು ಕಡ್ಡಿ ಇದೆ. ಕಡ್ಡಿ ಇರಬೇಕು ಯಾವಾಗಲೂ ಅದಕ್ಕೆ. ಆ ಕಡ್ಡಿ ಮೇಲೆ ಕಟ್ಕೊಂಡು ಒಳಗಡೆ ಹೋಗಿದೆ. ತುಂಬ ದೊಡ್ಡ ಜೇನೇನಲ್ಲ, ಜೇನು ಗೂಡು ದೊಡ್ಡದೇನಾಗಲ್ಲ, ಒಂದು 1/4 kg ಸಿಗ್ಬೋದೇನೋ ಜೇನು ಆ ಥರ. ಆದರೆ ನಾವು ಯಾವಾಗಲೂ ತೆಗ್ದಿಲ್ಲ. ಅವು ಇರುತ್ತವೆ. ದಿಸ್ ಇಸ್ ದ ಸೀಸನ್. ಈಗೆಲ್ಲ ಮಾವು, ನೇರಳೆ ಎಲ್ಲ ಹೂ ಬಿಟ್ಟಿರುತ್ತಲ್ಲ, ಹೂ ಕಾಲ ಈಗ ನಮ್ಮ ದೇಶದಲ್ಲಿ ಬಿಡ್ತಕ್ಕೆ ಶುರು ಆಗ್ತಾಯಿದೆ ಚಿಗುರು ಹೂವು. ಈ ಸೀಸನಲ್ಲಿ ಜೇನಿದೆ. ಇದು ಹುತ್ತದ ಒಳಗಡೆ ಅಬ್ಯಾಂಡೆಂಡ್ ಟರ್ಮೈಟ್ ಮೌಂಡ್. ಗೆದ್ದಲು ಹುತ್ತದ ಒಳಗೆ ತೂತಿನಲ್ಲಿ ಜೇನು ಗೂಡು ಕಟ್ಕೊಂಡಿದೆ. ಇರುತ್ತೆ, ಒಂದು ತಿಂಗಳಿಗಿಂತ ಜಾಸ್ತಿ ಇರುತ್ತೆ. ಏನೋ ಸೈಕಲ್ ಇದೆ ಅದಕ್ಕೆ. ಅಮಾವಾಸ್ಯೆ, ಹುಣ್ಣಿಮೆ ಇದೆ, ನನಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ, ಬಟ್ ಇರುತ್ತೆ ಇದು. ಇದು ಇನ್ನೊಂದು ಲೋಕಲ್ ಸ್ಪೀಸೀಸ್, ನಾವು ಹಾಕಿರೋದಲ್ಲ. ಚುಜ್ಲು ಮರ, ಚಿಗರೆ ಪುಡಿ ಎಲ್ಲ ಹಾಕ್ತೀವಲ್ಲ, ಸೀಗೆ ಪುಡಿ ಜೊತೆ ಹಾಕುವಂಥದ್ದು ಚುಜ್ಲು ಗಿಡ ಅಂತಾರೆ. ಅಲ್ಬೀಸಿಯಾ ಅಮರ, ಇಟ್ಸ್ ಎ ನೇಟಿವ್ ಸ್ಪೀಸೀಸ್. ನಾವು ಒಂದು ಹಾಕಿಲ್ಲ, ಇಲ್ಲಿ ಒಂದು 7-8 ಇದೆ ನಮ್ಮ ಜಮೀನಲ್ಲಿ. ಇದು ಹತ್ತಿ, ಅಲ್ಲಿ ಕಾಯಿ ಬಿಟ್ಟಿದೆ. ಫೈಕಸ್ ರಾಸಮೋಸ, ವೆರಿ ಇಂಪಾರ್ಟೆಂಟ್ ಕೀಸ್ಟೋನ್ ಸ್ಪೀಸೀಸ್. ಮಸ್ಟ್ ಹ್ಯಾವ್ ಸೀನ್ ದಟ್ ಫೇಮಸ್ ಮೂವಿ ಕ್ವೀನ್ ಆಫ್ ಟ್ರೀಸ್. ಸೊ ಹೇಗೆ 10 ವರ್ಷ ಬಾಳ್ತಕ್ಕಂಥ ಒಂದು ಹತ್ತಿ ಮರ ಮತ್ತು ಕೆಲವೇ ವಾರಗಳು ಬಾಳತಕ್ಕಂಥ ಒಂದು ವಾಸ್ಪ್, ಒಂದು ಕಣಜ, ಹೇಗೆ ಅವೆರಡು ಸಿಂಬಯಾಟಿಕ್ ರಿಲೇಷನ್ಶಿಪ್ ಇದೆ ಅಂತ ಒಂದು ವೆರಿ ಬ್ಯೂಟಿಫುಲ್ ಮೂವಿ ಕ್ವೀನ್ ಆಫ್ ಟ್ರೀಸ್ ಅಂತ. ಅದನ್ನು ನೋಡ್ಬೋದು. ಯಾಕೆಂದರೆ ಈಗ ನಿಮಗೆ ಹತ್ತಿ ಕಾಯಿ ಥರ ಕಾಣುತ್ತಾ? ಹೌದು. ಅದು ಆ್ಯಕ್ಚುಲಿ ಕಾಯಲ್ಲ, ಅದು ಮೊಗ್ಗು. ಹೂವೆಲ್ಲ ಒಳಗಡೆ ಇದೆ. ಅದ್ರ ಒಳಗಡೆ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಕೆಂಜ್ಗಾನು ಇದೆ ನೋಡಿ ಇದ್ರ ಮೇಲೆ. ಹೂವೆಲ್ಲ ಒಳಗಡೆ ಇದೆ. ಹೂ ನಾವು ಸಾಮಾನ್ಯ ಆಚೆ ಕಡೆ ಕಾಣುತ್ತಲ್ವಾ, ಇದು ಹೂವೆಲ್ಲ ಒಳಗಡೆ ಇದೆ, ಅದ್ರ ಮೇಲೆ ಮುಚ್ಚಿಬಿಟ್ಟಿದೆ. ಇದು ಹತ್ತಿ ಗಿಡ. ಒಂದು ಥರ ವ್ಯಾಸ್ಪ್ ಇದೆ. ಆ ವ್ಯಾಸ್ಪು ಹೆಣ್ಣು ಇದ್ರ ಒಳಗೆ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಸತ್ತೋಗುತ್ತೆ ಅಲ್ಲೇ. ಆ ಮೊಟ್ಟೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಮರಿಗಳು ಒಳಗೆ ಹೋಗಿ ಮೊಟ್ಟೆ ಇಟ್ಬಿಡುತ್ತೆ. ಆಮೇಲೆ ಹತ್ತಿ ಪೂರ್ತಿ ಮುಚ್ಚಿಬಿಡುತ್ತೆ, ಅಂದರೆ ಇನ್ಯಾರನ್ನೂ ಬಿಡಲ್ಲ ಒಳಕ್ಕೆ.
ಓಕೆ. ಹಾಗಾಗಿ ಅದಕ್ಕೆ ಆ ವಾಸ್ಪ್ಗೆ ಇದು ಒಳ್ಳೆ ನರ್ಸರಿ ಥರ ಪ್ರೊಟೆಕ್ಷನ್ ಅದ್ರ ಮರಿಗಳಿಗೆ. ಸೊ ಒಳಗಡೆ ಅದು ದೊಡ್ಡದಾಗಿ ಪಾಲಿನೇಟ್ ಮಾಡಿ ಅಲ್ಲೂ ಗಂಡು ಹೆಣ್ಣು ಏನೇನೋ ಬೇರೆ ಬೇರೆ ಕಥೆಗಳಿದೆ. ದೊಡ್ಡ ಕಥೆ ಅದು, ಕ್ವೀನ್ ಆಫ್ ಟ್ರೀಸಲ್ಲಿ ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ಗಂಡಿಗೆ ತಿರ್ಗಾ ಇದನ್ನು ಕೊರೆಯೋ ಶಕ್ತಿ ಇರುತ್ತೆ, ಅಂದರೆ ವಾಪಸ್. ಹಾಂ, ಆದರೆ ಕೊರೆದ ನಂತರ ಸತ್ತೋಗುತ್ತೆ ಅದು. ಆ ಹೆಣ್ಣು ಮರಿಗಳಲ್ಲಿರೋವು ಪಾಲಿನೇಷನ್ಗೆ ಇನ್ನೊಂದು ಬೇರೆ ಹತ್ತಿ ಮರಕ್ಕೆ ಹೋಗುತ್ತೆ. ಅದಕ್ಕೆ ಹೇಳೋದು, ಹತ್ತಿ ಹೂ ನಿಮ್ಗೆ ಯಾವಾಗಲೂ ಕಾಣೋದೇ ಇಲ್ಲ. ಹತ್ತಿ ಆಗಲಿ ಯಾವುದೇ ಫೈಕಸ್, ಹತ್ತಿ, ಅಂಜೂರ, ಅರಳಿ, ಆಲ ಇವಕ್ಕೆಲ್ಲ ಹೂ ಕಾಣಲ್ಲ. ಯಾಕೆಂದರೆ ಹೂ ಒಳಗಡೆ ಇರೋದು. ಇದು ರೈಪ್ ಆದಾಗ ಅಂದರೆ ಪಾಲಿನೇಷನ್ ಎಲ್ಲ ಆದಮೇಲೆ ಕೆಂಪಗಾಗುತ್ತೆ, ಆವಾಗ ಒಳಗಡೆ ಇರೋ ಹುಳುಗಳು ಆಚೆಗೆ ಬರುತ್ತೆ. ಅದಕ್ಕೆ ಅದನ್ನು ತಿನ್ನೋದು ಕಷ್ಟ. ಯಾಕೆಂದರೆ ನೀವು ಯಾವುದೇ ಹಣ್ಣು ಅಂದ್ಕೊಂಡು ಕಿತ್ತು ಬಿಚ್ಚಿದ್ರೆ ಒಳಗಡೆ ಒಂದು ಹೊರೆ ಹುಳ ಇರುತ್ತೆ. ಬಟ್ ಇಟ್ಸ್ ಎ ಮೇಜರ್ ಬರ್ಡ್ ಅಟ್ರಾಕ್ಟರ್. ಯಾಕೆಂದರೆ ಬರ್ಡ್ಸ್ಗೆ ಎಲ್ಲ ವೆಜ್ಜು, ನಾನ್ ವೆಜ್ಜು ಎಲ್ಲ ಥರ ಪ್ರೋಟೀನು, ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು ಎಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಇದನ್ನು ಇಷ್ಟಪಟ್ಟು ತಿನ್ನುತ್ತೆ. ಸೊ ಇದು ಒಂಥರ ಈ ನಾನ್ ವೆಜಿಟೇರಿಯನ್ ಹಣ್ಣು ಇದು. ಅಲ್ಲ, ಹಣ್ಣು ನಾನ್ ವೆಜಿಟೇರಿಯನ್ ಅಂತ ಹೇಳೋದು ಕಷ್ಟ. ಹೌದು, ಇದು ಹಾಗೆ ನೋಡ್ಕೊಂಡ್ರೆ ಎಲ್ಲದೂ ನಾನ್ ವೆಜಿಟೇರಿಯನ್ನೇ ಅಲ್ವೇ. ನಮಗೂ ಏನೇನೋ ಎಲ್ಲೆಲ್ಲಿಂದನೋ ಏನೇನೋ ನ್ಯೂಟ್ರಿಷನ್ ಬಂದಿರುತ್ತೆ. ಇದು ನಾನ್ ವೆಜಿಟೇರಿಯನ್ ಅಂತ ಹೇಳ್ತಾ ಇಲ್ಲ, ಆದರೆ ಇದ್ರೊಳಗೆ ಹುಳ ಇರುತ್ತೆ. ಹೌದು. ಇಲ್ಲಿ ನಮ್ಮ ಡ್ರೈಲ್ಯಾಂಡ್ ಪ್ರಾಬ್ಲಮ್ ಒಂದಪ್ಪ ಅಂದರೆ, ಈಗ ನೋಡಿ ಆಚೆ ಕಡೆ ಎಲ್ಲ ಜಾಸ್ತಿ ಬಯೋಮಾಸ್ ಇಲ್ಲ. ನಮ್ಮ ಜಮೀನಲ್ಲಿ ನಾವು ಬೇಕು ಅಂತ ಬಯೋಮಾಸ್ ಇಟ್ಕೊಂಡಿದ್ದೀವಿ, ವರ್ಷ ಪೂರ್ತಿ ಬೆಳಿತೀವಿ, ಏನೇನೋ ಅಲ್ಲೇ ಹಾಕ್ತೀವಿ ಗೊಬ್ಬರ ಆಗಲಿ ಅಂತ. ಅದು ನಮಗೆ ಬೇಸಿಗೆಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ತೊಂದರೆ ಅಂದರೆ ಆಚೆ ಕಡೆ ಜನ ಬೆಂಕಿ ಹಾಕ್ಬಿಡ್ತಾರೆ. ಆ ಬೆಂಕಿ ಉರ್ಕೊಂಡು ಒಳಗೆ ಬಂದುಬಿಡುತ್ತೆ. ನಂಗೆ ಫಸ್ಟ್ 1-2 ವರ್ಷ ಗೊತ್ತಾಗಲಿಲ್ಲ ಇದು. ಆಚೆ ಕಡೆ ಬೆಂಕಿ ಹಾಕಿದ್ರೆ ಎಲ್ಲ ಒಳಗೆಲ್ಲ ಪೂರ್ತಿ ಸುಟ್ಟೋಯ್ತು. ಸೊ ನಾವು ವರ್ಷ ಪೂರ್ತಿ ಇಟ್ಕೊಂಡಿದ್ದು ಬಯೋಮಾಸ್ ಎಲ್ಲ ಸುಟ್ಟು ಬೂದಿ ಆಗೋಗುತ್ತೆ. ಬಯೋಮಾಸ್ ಬೂದಿ ಆದರೆ ಅದರದ್ದು ನ್ಯೂಟ್ರಿಷನ್ ಎಲ್ಲ ಹೊರಟೋಯ್ತು ಅಂತ ಅರ್ಥ. ಹಾಗಾಗಿ ನಾವು ಫೈರ್ ಪ್ರಿವೆನ್ಷನ್ ಮಾಡಬೇಕು. ಅಂದರೆ ಆಚೆ ಕಡೆ ಬೆಂಕಿ ಹಾಕಿರೋದು ಒಳಗೆ ಬರದೇ ಇರೋ, ಯಾರೂ ಒಳಗೆ ಬಂದು ಬೆಂಕಿ ಹಾಕೋದು ತುಂಬ ಅಪರೂಪ. ಆ ಥರ ಮಾಡಿದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಸಾಮಾನ್ಯ ಆಕಸ್ಮಿಕ. ಆಚೆ ಕಡೆ ಆಕಸ್ಮಿಕ ಅಂದರೆ ಅವರು ಇಲ್ಲಿ ಥಿಯರಿ ಇದೆ. ಈ ವರ್ಷ ಹುಲ್ಲು ಚೆನ್ನಾಗಿ ಉರಿದ್ರೆ, ಅಂದರೆ ಒಣಗಿದ ಮೇಲೆ ಹುಲ್ಲು ಇರೋ ಜಾಗಕ್ಕೆ ಬೆಂಕಿ ಹಾಕ್ಬಿಟ್ಟು ಹುಲ್ಲೆಲ್ಲ ಉರಿದೋದ್ರೆ ನೆಕ್ಸ್ಟ್ ಬರೋ ಹುಲ್ಲು ಚೆನ್ನಾಗಿ ಬರುತ್ತೆ, ದಟ್ಟವಾಗಿ ಬರುತ್ತೆ, ಹಸಿರಿರುತ್ತೆ. ಅದು ಕುರಿ ದನಗಳಿಗೆ ಮೇವಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜನ ಆಚೆ ಕಡೆ ಬೆಂಕಿ ಹಾಕ್ಬಿಡ್ತಾರೆ. ನಮಗೆ ಬೆಂಕಿ ಬೇಡ, ಯಾಕೆಂದರೆ ನಮಗೆ ಬಯೋಮಾಸ್ ಸುಟ್ಟೋಗುತ್ತೆ ಅಂದ್ಬಿಟ್ಟು ನಮ್ಮ ಬೌಂಡ್ರಿಗೆ ಪೂರ್ತಿ ಫೈರ್ ಲೈನ್ ಮಾಡ್ಕೊತೀವಿ. ಹಾಗಂದರೆ ಒಂದು ಬದು ಥರ ತೆಗೆದು, ಟ್ರೆಂಚ್ ಥರ ತೆಗೆದು, ಬದು ಮೇಲಿಂದ ಟ್ರೆಂಚ್ನಿಂದ ನಮ್ಮ ಜಮೀನು ಕಡೆ ಇರ್ತಕ್ಕಂಥ ಬದು ಅಷ್ಟನ್ನು ವಿ ಕೀಪ್ ಇಟ್ ಫ್ರೀ ಆಫ್ ಬಯೋಮಾಸ್. ಇದನ್ನೆಲ್ಲ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಯೋಮಾಸ್ ಎಷ್ಟು ದಟ್ಟವಾಗಿರುತ್ತೆ ಅಂತ. ಗ್ಲಿರಿಸಿಡಿಯಾ ಹೂವಿರ್ಬೋದು, ಸೀತಾಫಲ ಎಲೆ ಇರಬಹುದು, ಹತ್ತಿ ಎಲೆ ಇರ್ಬೋದು, ಬೇರೆ ಬೇರೆ ಮರದ ಎಲೆಗಳು, ಇದು ಟರ್ಮಿನೇಲಿಯಾ ಅಲಾಟ ಅದ್ರದ್ದು ಎಲೆ ಇರ್ಬೋದು. ಇವೆಲ್ಲ ತುಂಬ ಬೆಂಕಿ ಹತ್ಕೊಳ್ಳೋಕ್ಕೆ ಸುಲಭ. ಬೆಂಕಿ ಹತ್ಕೊಳ್ಳದೇ ಇರಲಿ ಅಂತ ಬರೀ ಬೌಂಡ್ರಿಲಿ ಮಾತ್ರ ಕ್ಲಿಯರ್ ಮಾಡ್ತಾಯಿದ್ದೀವಿ. ನೋಡಿ ಅಲ್ಲಿ ಮಾಡ್ತಾ ಇದ್ದಾನೆ ನನ್ನ ಮಗ ಶಂಕರ. ಅದನ್ನು ಫುಲ್ ಬೌಂಡ್ರಿನಲ್ಲಿ ಆ ಬದು ಎಲ್ಲ ಫುಲ್ ಕ್ಲಿಯರ್ ಮಾಡಿಬಿಡ್ತೀವಿ. ಅದು ಭೂಮಿಗೆ ಒಳ್ಳೆಯದಲ್ಲ. ಏಕೆಂದರೆ ನಮ್ಮ ಥಿಯರಿ ಪ್ರಕಾರ ಮಣ್ಣು ಬಿಸಿಲನ್ನು ನೋಡಬಾರ್ದು. ಮಣ್ಣು ಬಿಸಿಲನ್ನು ನೋಡಿದಾಗ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಕ್ಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ, ಮೈಕ್ರೋಬಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಆದರೆ ನಾವು ಅಲ್ಲೂ ಎಲ್ಲ ಬಯೋಮಾಸ್ ಇಟ್ಕೊಂಡಿದ್ರೆ ಆಚೆ ಕಡೆಯಿಂದ ಬೆಂಕಿ ಬರುತ್ತೆ ಅಂದ್ಬಿಟ್ಟು ಅದಷ್ಟೆಲ್ಲ ಮಾತ್ರ ಕ್ಲಿಯರ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಹೀಗೇ ನಾವು ಫೈರ್ ಪ್ರಿವೆಂಟ್ 100% ಫುಲ್ ಪ್ರೂಫ್ ಅಲ್ಲ, ಆದರೆ ಈಗ ಅಕಸ್ಮಾತ್ ಬೆಂಕಿ ಬಂದರೂ ನಮಗೆ ಹೊಗೆ ಕಂಡ ತಕ್ಷಣ ಓಡ್ ಬಂದು ಆರಿಸೋಷ್ಟು ಟೈಮ್ ಕೊಡುತ್ತೆ. ಇದು ಈ ಬೇಸಿಗೆಯಲ್ಲಿ ಎಷ್ಟು ಟೈಮ್ ಮಾಡ್ತೀರಾ, ಅಂದರೆ ಎಷ್ಟು ಫ್ರೀಕ್ವೆಂಟ್ ಆಗಿ? ಸಾಮಾನ್ಯ ನಾವು ಇಲ್ಲ, ಇದು ಸಾಮಾನ್ಯ ನಾವು ಶಿವರಾತ್ರಿಯಿಂದ ಶುರು ಆಗುತ್ತೆ ಬೆಂಕಿ ಕಾಟ. ಶಿವರಾತ್ರಿ ಅಂದರೆ ಸಾಮಾನ್ಯ ಮಿಡ್ ಫೆಬ್ರವರಿ ಬರುತ್ತೆ. ಈ ವರ್ಷ ಫೆಬ್ರವರಿ ಎಂಡ್ ಬರ್ತಿದೆ. ಬಟ್ ಸಾಮಾನ್ಯ ಮಿಡ್ ಫೆಬ್ರವರಿ ಯುಗಾದಿ ತನಕ, ಒಂದು ಸಣ್ಣ ಮಳೆ ಆಗೋ ತನಕ ನಮಗೆ ಬೆಂಕಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಸಣ್ಣ ಮಳೆ ಆದ ತಕ್ಷಣ ಟರ್ಮೈಟ್ಸ್ ಬರುತ್ತೆ, ಗೆದ್ಲು ಬರುತ್ತೆ. ಗೆದ್ಲು ಬಂತು ಅಂದರೆ ನಾವು ಸೇಫ್. ಯಾಕೆಂದರೆ ಗೆದ್ಲು ಬಂದ ತಕ್ಷಣ ಅದು ಎಲ್ಲ ಬಯೋಮಾಸ್ ಮೇಲೂ ಮುಚ್ಚಿಬಿಡುತ್ತೆ, ಮಣ್ಣು ಹೊದಿಕೆ ಥರ. ಕರೆಕ್ಟ್. ಆವಾಗ ನಮಗೆ ಬೆಂಕಿ ಪ್ರಾಬ್ಲಮ್ ಹೊರಟೋಯ್ತು ಅಂತ ಅರ್ಥ. ಓಕೆ. ಸೊ ಹಾಗಾಗಿ ನಮಗೆ ಹೆಚ್ಚು ಕಡಿಮೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇವು ಕ್ರೂಷಿಯಲ್ ತಿಂಗಳುಗಳು ಬೆಂಕಿಗೋಸ್ಕರ. ಆ 3 ತಿಂಗಳು ನಾವಿಲ್ಲಿ ಸಿಕ್ಕಾಪಟ್ಟೆ ಕಾಯ್ತಲ್ಲೇ ಇರಬೇಕು. ನೀವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಯೋಮಾಸ್ ಎಷ್ಟಿದೆ ಅಲ್ಲಿ ಅಂತ. ಹೌದು. ಅದೆಲ್ಲ ಒಣಗೋಗಿರುತ್ತೆ. ಇನ್ನೂ ಒಣಗಿಲ್ಲ ಈ ವರ್ಷ, ಆದರೆ ಒಣಗೋಗುತ್ತೆ ಇನ್ನೇನು. ಒಣಗಿದ ಮೇಲೆ ಬೆಂಕಿ ಹತ್ಕೊಳ್ಳೋದು ಸುಲಭ ಅಂದ್ಬಿಟ್ಟು ನಾವು ಆಚೆ ಕಡೆ ಬೆಂಕಿ ಒಳಗೆ ಬರದೇ ಇರಲಿ ಅಂತ ಫೈರ್ ಲೈನ್ ಮಾಡಿಕೊಂಡು ಈ ರೀತಿ ಬಯೋಮಾಸ್ನೆಲ್ಲ ಗುಡಿಸಿ
ಬೇರೆ ಮರಗಳಿಗೆ ಅದನ್ನು ಮಲ್ಚಿಂಗ್ ಥರ ಉಪಯೋಗಿಸ್ಕೊತೀವಿ. ಅದೇ ಬಯೋಮಾಸ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಆ ಬಯೋಮಾಸ್ನ ಅದನ್ನೆಲ್ಲ ಗುಡ್ಡೆ ಹಾಕ್ತಾ ಇದ್ದಾನೆ ನೋಡಿ, ಗುಡ್ಡೆ ಹಾಕಿ ಅದನ್ನು ಒಂದೊಂದು ಮರಕ್ಕೂ ಮರದ ಬೊಡ್ಡೆಗೆ ಮಲ್ಚಿಂಗ್ ಥರ ಉಪಯೋಗಿಸ್ಕೊತೀವಿ. ಇದು ಒಂದು ಅಷ್ಟೊಂದು ಕಾಮನ್ ಅಲ್ಲದ ಮರ, ನೀವು ನೋಡಿರ್ಬೋದು ವಾಟ್ಸಪ್ಪಲ್ಲೆಲ್ಲ. ಇದು ಟರ್ಮಿನೇಲಿಯಾ ಅಲಾಟ ಅಥವಾ ಟರ್ಮಿನೇಲಿಯಾ ಎಲಿಪ್ಟಿಕಾ ಅಂತಾರೆ. ಕರಿಮತ್ತಿ. ಇದು ಇಟ್ಸ್ ಎ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್. ನೀವು ವಾಟ್ಸಪ್ಪಲ್ಲಿ ನೋಡಿರ್ಬೋದು, ಒಳಗಡೆ ಒಂದು ಮೈನ್ ಸ್ಟೆಮ್ಗೆ ಒಂದು ಏಟ್ ಕೊಟ್ಟರೆ ಒಳಗಡೆ ಫೌಂಟನ್ ಥರ ನೀರು ಬರುತ್ತೆ, ಕುಡಿಯೋ ನೀರು. ಈ ನಮ್ಮ ಕಾಡುಗಳಲ್ಲಿ ಸೋಲಿಗರು ಎಲ್ಲ ಕರೆಕ್ಟ್. ಬಂಡೀಪುರ್ ರೇಂಜಲ್ಲಿ ಬೇಸಿಕಲಿ ಇನ್ ಡೆಕ್ಕನ್ ಪ್ಲಾಟ್ಯೂ ಟ್ರೀ ಇದು. ಭಾರಿ ಒಳ್ಳೆ ಮರ. ಈ ಥರದ್ದು ಒಂದು 3-4 ಹಾಕಿದ್ದೀನಿ ಅಲ್ಲಿ ಇಲ್ಲಿ ಈ ಬರ್ತಾ ಇದ್ದಾವೆ. ನಾನು ಹಾಕಿದಾಗ ನಂಗೆ ಇದು ಅಂತ ಗೊತ್ತಿರಲಿಲ್ಲ. ನಾನು ಟರ್ಮಿನೇಲಿಯಾ ಅಂದರೆ ಮತ್ತಿ ಮರದ ಫ್ಯಾನ್ ನಾನು. ಹಾಗಾಗಿ ಬೇಕಾಷ್ಟರ ಮತ್ತಿ ಮರಗಳು ಹಾಕ್ಕೊಂಡಿದ್ವಿ, ಮತ್ತಿ ಜಾತಿ ಮರಗಳು ಟರ್ಮಿನೇಲಿಯಾ. ಇದು ಒಂದು ನಂಗೆ ಇದು ಹಾಕಿದ್ಮೇಲೆ ಆಮೇಲೆ ಗೊತ್ತಾಯ್ತು, ಇದು ಅದೇ ಮರ ಅಂತ. ಓಕೆ. ಟರ್ಮಿನೇಲಿಯಾ ಅಲಾಟ ಅಂತಾರೆ, ಎಲಿಪ್ಟಿಕಾ. ಇದು ತುಂಬ ದೊಡ್ಡದಾಗುತ್ತಲ್ಲ ಮರ? ಭಾರಿ ದೊಡ್ಡದಾಗತ್ತೆ ಇದು, ತುಂಬ ದೊಡ್ಡದಾಗತ್ತೆ. ನೀವು ಹೇಳ್ದಂಗೆ ನೀರೆಲ್ಲ ಬರಬೇಕು ಅಂತೇಳಿ ಸುಮಾರು ವರ್ಷಗಳು ಬೇಕು. ಕರೆಕ್ಟ್. ಇದು ಅಂಟುವಾಳದ ಮರ. ಅರಣ್ಯ ಉತ್ಪನ್ನಗಳಲ್ಲಿ ಒಂದು ಮೈನರ್ ಪ್ರಾಡಕ್ಟ್ ಇದು. ಅಂಟುವಾಳ ಮುಂಚೆ ಎಲ್ಲ ಅಂಟುವಾಳದ ಕಾಯಿನೇ ಸೋಪ್ ಥರ ಉಪಯೋಗಿಸ್ತಾ ಇದ್ರು. ಜರಿ ಸೀರೆ ಅಥವಾ ಬೇರೆ ಇವನ್ ಶಾಂಪೂ ಥರನೂ ಉಪಯೋಗಿಸ್ಬೋದು. ನಾವು ಶಾಂಪೂ ಥರನೂ ಉಪಯೋಗಿಸ್ತೀವಿ. ಅಂಟುವಾಳನ ಬೀಜ ಬೇರೆ ಮಾಡಿ ಪಲ್ಪ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿ ತಲೆಗೆ ಉಜ್ಕೊಂಡ್ರೆ ಶಾಂಪೂ ಥರ ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗುತ್ತೆ. ಪಾತ್ರೆ ತೊಳಿಲಿಕ್ಕೂ ಉಪಯೋಗಿಸ್ಬೋದು. ಇದು ಒಳ್ಳೆ ಡ್ರೈ ಲ್ಯಾಂಡ್ ಸ್ಪೀಸೀಸು. ನಾವು ಏನು ಜಾಸ್ತಿ ಏನು ಉಪಚಾರ ಮಾಡ್ದಲೇ ಚೆನ್ನಾಗಿ ಬರುತ್ತೆ. ಮನೆ ಹತ್ರ ಇನ್ನೊಂದಿದೆ, ಅದು ಆಗಲೇ ಕಾಯು ಬಿಟ್ಟಿದೆ. ಇದು ಇನ್ನೂ ಈ ತುದಿನಲ್ಲೆಲ್ಲೋ ಒಂದೊಂದು ಮೊಗ್ಗು ಕಾಣಿಸ್ತಾ ಇದೆ. ಇನ್ನು ಟೈಮ್ ಇದೆ ಇದಕ್ಕೆ. ಇದ್ರದ್ದು ಎಲೆ ಸ್ವಲ್ಪ ಡಿಫ್ರೆಂಟ್ ಆಗಿಲ್ವಾ? ಅದೇ ರೀತಿ ಇದೆಯಾ? ಇದು ಸ್ವಲ್ಪ ಬೇರೆ ಇದೆ. ಇದು ಸೆಪಿಂಡಸ್ ಟ್ರೈಫೋಲಿಯಸ್ ಅಂತ ನೋಡಿ. ಒಂದೊಂದು ಒಳ್ಳೆ 3 ಎಲೆ ಇದ್ದಂಗೆ ಕಾಣುತ್ತೆ ಇಲ್ಲಿ. ಸೊ ಎರಡಿದೆ, ಸೆಪಿಂಡಸ್ ಅಂತ ಒಂದು, ಇನ್ನೊಂದು ಸೆಪಿಂಡಸ್ ಟ್ರೈಫೋಲಿಯಸ್ ಅಂತ. ಒಂದು ನಾರ್ತ್ ಇಂಡಿಯನ್ ರೀಠಾ, ಒಂದು ಸೌತ್ ಇಂಡಿಯನ್ ರೋಟ್. ಅಂದರೆ ರೀಠಾ ಅಂದರೆ ಹಿಂದಿ ನೇಮ್ ಫಾರ್ ಅಂಟ್ವಾಳ. ಸೊ ಇದು ನಮ್ಮ ಇಲ್ಲಿದು ಕಾಯಿ ಚಿಕ್ಕದಾಗ್ಬಿಡುತ್ತೆ, ಪುಟ್ಟಾಗ್ಬಿಡುತ್ತೆ. ಒಂದು 3-4 ಮರಗಳು ಹಾಕ್ಕೊಂಡಿದ್ವಿ. ಇಲ್ಲಿ ನಾನೊಂದು ಗಮನಿಸಿದೆ, ಏನು ಅಂತ ಹೇಳಿದ್ರೆ ಮರಗಳೆಲ್ಲ ಮಧ್ಯದಲ್ಲಿದೆ, ಸೈಡಲ್ಲಿ ಬದುಗಳಿದ್ದಾವೆ. ಅದು ಏನಾದರೂ ಒಂದು ಸ್ಪೆಸಿಫಿಕ್ ರೀಸನ್ ಇದೆಯಾ? ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ನಮ್ಗೆ ಏನಪ್ಪ ತೊಂದರೆ ಅಂದರೆ, ನಾವು ಮುಂಚೆ ಗಿಡ ಚಿಕ್ಕದಿದ್ದಾಗ ಗಿಡದ ಬುಡಕ್ಕೇನೆ ಮಲ್ಚಿಂಗ್ ಮಾಡ್ತಾ ಇದ್ವಿ. ಓಕೆ. ಈ ಭಾಗದಲ್ಲಿ ಗಿಡದ ಬುಡ ಎಲ್ಲಿದೆಯೋ ಅಲ್ಲೇ ಮಲ್ಚ್ ಮಾಡ್ತಾ ಇದ್ವಿ. ಅದು ಗಿಡ ಚೆನ್ನಾಗಿ ಬರುತ್ತೆ, ಒಪ್ಕೋತೀವಿ, ಅದೆಲ್ಲ ಕರೆಕ್ಟು. ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ, ಗಿಡ ಒಂದು ಮರ ಸದೃಢವಾಗಬೇಕಾದ್ರೆ, ಒಂದು ಆರೋಗ್ಯವಾಗಿರ್ಬೇಕಾದ್ರೆ ಅದ್ರ ಬೇರು ಆಳ ಹೋಗಬೇಕು ಮತ್ತು ದೂರ ಹೋಗಬೇಕು. ಆಳ ಮತ್ತು ದೂರ ಹೋದಾಗ ಅದು ಬೇರೆ ಬೇರೆ ಕಡೆಯಿಂದ ನ್ಯೂಟ್ರಿಷನ್, ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರುತ್ತೆ. ಇಲ್ಲ ಒಂದೇ ಕಡೆ ಇಲ್ಲೇ ಕೂತಿರಪ್ಪ, ನಾನು ಇಲ್ಲೇ ಎಲ್ಲ ಮಲ್ಚು ಮಾಡ್ತಿರ್ತೀನಿ ಅಂದರೆ ಅದು ಮರ ಬೆಳೆಯುತ್ತೆ, ಆದರೆ ಸದೃಢವಾಗಿರಲ್ಲ ಅದು. ಅಂದರೆ ಅದು ತನ್ನ ಬೇರನ್ನ ಎಲ್ಲ ಕಡೆನೂ ಹಾಕಿದಾಗ ಯಾವ ರೀತಿ ಸ್ಟ್ರೆಂತ್ ಬರುತ್ತೋ ಆ ರೀತಿ ಬರಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಮರಗಳು ಸ್ವಲ್ಪ ಬೆಳೆದ ಮೇಲೆ, ಈ ಸ್ಟೇಜಿಗೆ ಬಂದ ಮೇಲೆ ಎಲ್ಲ ಮರಗಳ ಸುತ್ತಾನು ಹೆಚ್ಚು ಕಡಿಮೆ ಒಂದು ಮರದಿಂದ ಒಂದು ಮ್ಯಾಕ್ಸಿಮಮ್ 8 ಅಡಿ 10 ಅಡಿ ಒಳಗೆ ಒಂದು ಟ್ರೆಂಚ್ ತೆಗೆದುಬಿಟ್ಟಿದ್ದೀವಿ. ಟ್ರೆಂಚ್ನ ಪ್ರತಿ ವರ್ಷವೂ ನಾವು ಈ ಬಯೋಮಾಸ್ ಇಲ್ಲಿಂದ ಏನೇನು ಕಟ್ ಮಾಡ್ತೀವೋ, ಏನೇನು ಕೃಷಿ ತ್ಯಾಜ್ಯಗಳಿರುತ್ತೋ ಅದನ್ನೆಲ್ಲ ಆ ಬಯೋಮಾಸ್ನ ಆ ಟ್ರೆಂಚ್ಗಳಲ್ಲಿ ತುಂಬ್ತೀವಿ. ಓಕೆ. ಅದು ಏನಾಗುತ್ತೆ ಅಂದರೆ, ದಟ್ ಈಸ್ ಲೈಕ್ ಇಟ್ ರಿಟೈನ್ಸ್ ಮಾಯಿಶ್ಚರ್. ತೇವಾಂಶ ಕೆಳಗಡೆ ಉಳಿದಿರುತ್ತೆ. ಇನ್ಫ್ಯಾಕ್ಟ್ ನಾವು ಚೆಕ್ ಮಾಡಿದ್ದೀವಿ, ಬೇಸಿಗೆನಲ್ಲಿ ಇಲ್ಲಿ ಈ ಮಣ್ಣಿನ ಟೆಂಪ್ರೇಚರು ಆ ಟ್ರೆಂಚ್ ಒಳಗಿರೋ ಮಣ್ಣಿನ ಟೆಂಪ್ರೇಚರು ವ್ಯತ್ಯಾಸ ಇದ್ದೇ ಇರುತ್ತೆ, ಅದು ಕಡಿಮೆ ಇರುತ್ತೆ. ಮಣ್ಣು ತೇವಾಂಶ ಹಿಡ್ಕೊಂಡಿರುತ್ತೆ. ಆ ತೇವಾಂಶದಲ್ಲಿ ಇವು ಬೇಸಿಗೆನಲ್ಲೂ ಎಲ್ಲ ಬದುಕುತ್ತೆ. ಯಾಕೆಂದರೆ ನಮ್ಮ USPನೇ ಅದು. ಇಲ್ಲಿ ಯಾವುದೇ ಗಿಡಕ್ಕೂ ಮರಕ್ಕೂ ನಾವು ನೀರು ಹಾಕಿಲ್ಲ, ಎಲ್ಲ ಮಳೆ ಆಧಾರದಲ್ಲಿ ಮಳೆನಲ್ಲಿ ಬಂದಿರೋದು. ಇಲ್ಲಿರುವಂಥ ಎಲ್ಲ ಗಿಡಗಳು ಪೂರ್ತಿ ಮಳೆ ಆಧಾರಿತ ಕೃಷಿ. ಇದು ಕೃಷಿ ಅಲ್ಲ, ಕಾಡು ಕೃಷಿ. ಹಾಂ, ಮಳೆ ಆಧಾರಿತ. ನಾವು ಯಾವುದಕ್ಕೂ ನೀರು ಹಾಕಕ್ಕೆ ನಮಗೆ ನೀರಿಲ್ಲ, ನಾವು ಅದಕ್ಕೆ ಎಲ್ಲಿಂದ ನೀರು ಕೊಡೋಣ. ಸೊ ಬಟ್ ಅವು ಬದುಕಬೇಕಲ್ಲ, ಹಾಗೆ ಅದಕ್ಕೆ ಟ್ರೆಂಚ್ ಸಿಸ್ಟಮ್ ಮಾಡಿಬಿಟ್ಟು ಟ್ರೆಂಚಲ್ಲಿ ಮಾಯಿಶ್ಚರ್, ನಾವು ಟ್ರೆಂಚ್ ತೆಗೆದು ಒಳಗಡೆ ಚೀಪ್, ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಲ್ಲಿ ಚೀಪಾಗಿ ಸಿಗ್ತಕ್ಕಂಥ ಬಯೋಮಾಸ್ ಅಂದರೆ ತೆಂಗಿನ ಮಟ್ಟೆ, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಆ ಥರದ್ದು ಸಿಗುತ್ತೆ. ಅವನ್ನ ನಾವು ಅಡಿಕೆ ಸಿಪ್ಪೆ ಹಾಕಿಲ್ಲ, ತೆಂಗಿನ ಮಟ್ಟೆ, ತೆಂಗಿನ ಗರಿನ ಒಳಗಡೆ
ಟ್ರೆಂಚ್ ಒಳಗಡೆ ಹಾಕ್ಬಿಟ್ಟಿದ್ದೀವಿ ಕೆಳಗಡೆ. Okay. 4 ಅಡಿ ಆಳ ಇದೆ ಇದು. ಅದು ಎಷ್ಟು ಟೈಮ್ ಹಿಂದೆ ಹಾಕಿರೋ? ಅಲ್ಲ, ಫಸ್ಟ್ ಟೈಮ್ ಅಷ್ಟೇ ನಾವು ತೆಂಗಿನ ಮಟ್ಟೆ ಎಲ್ಲ ಹಾಕಿರೋದು. ಆಮೇಲಿಂದ ಪ್ರತಿ ವರ್ಷ ಗ್ಲಿರಿಸಿಡಿಯಾ, ನಾವೇನು ಬದುನಲ್ಲೆಲ್ಲ ಪೂರ್ತಿ ಗ್ಲಿರಿಸಿಡಿಯಾ ಇದೆ ಗೊಬ್ಬರದ ಸೊಪ್ಪು, ಅದನ್ನು ಕಟ್ ಮಾಡಿ 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 ಒಳಗಡೆ ಹಾಕ್ತಿರ್ತೀವಿ. ನಮ್ಗೆ ಇಲ್ಲಿ ಏನು ವೀಡ್ ಅನಿಸುತ್ತೋ, ಹಂಗಂದರೆ ಈಗ ಫಾರ್ ಎಕ್ಸಾಂಪಲ್ ಯುಪಟೋರಿಯಂ ಗಿಡಗಳು ತುಂಬ ಬಂದುಬಿಟ್ಟಿದೆ ಕೆಲವು ಕಡೆ, ಅದನ್ನೆಲ್ಲ ಕಟ್ ಮಾಡಿ ಅದ್ರ ಒಳಗಡೆ ಹಾಕ್ತಾ ಇರ್ತೀವಿ. ಇದೆಲ್ಲ ಟ್ರೆಂಚ್ ಎಲ್ಲ ಪೂರ್ತಿ ತುಂಬಿರೋದು. ಇದೆಲ್ಲ ನಿಧಾನಕ್ಕೆ ಒಂದು ಮಳೆ ಆಗ್ತಿದ್ದಂಗೆ ಗೆದ್ಲು ಒಂದು ಹೊರೆ ಬರುತ್ತೆ. ಇದನ್ನೆಲ್ಲ ಕನ್ವರ್ಟೆಡ್ ಬ್ಯಾಕ್ ಟು. ನಾನು ಇಲ್ಲಿ ಕೇಳಬೇಕಾಗಿರೋಂಥದ್ದು, ನಾನು ನಿಮ್ಮನ್ನು ಗಮನಿಸಿದಾಗ ನೀವು ಬೆಳೆದಂಥ ಈ ಕಾಡಿನ ಮರಗಳ ಉತ್ಪನ್ನಗಳನ್ನ ನೀವು ಯೂಸ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲ, ಉಪಯೋಗಿಸೋದೇ ಇಲ್ಲ ಅಂತಲ್ಲ, ಈಗ ಅಂಟ್ವಾಳ ಉಪಯೋಗಿಸ್ತೀವಿ ನಾವು. ಮರಗಳನ್ನ ಕಡ್ದು ಪಡೆದು ಏನೂ ತೊಗೊಂಡಿಲ್ಲ. ಮರದ ಈಗ ಅಂಟ್ವಾಳ ತೊಗೋತೀವಿ, ಯಾವಾಗಲೋ ಒಂದ್ಸಲಿ ಅರ್ಜುನ ಮರದ ಎಲೆ ಕಿತ್ಕೋತೀವಿ, ಒಂದು ಸ್ವಲ್ಪ ಶ್ಯಾಂಪು ಥರ ಉಪಯೋಗಿಸ್ಕೊತೀವಿ. ಆ ಥರ ಎಲ್ಲ ಮಾಡ್ತೀವಿ. ನಲ್ಲಿಕಾಯಿ ಬರುತ್ತೆ, ಬೆಟ್ಟದ ನಲ್ಲಿಕಾಯಿ, ಅದನ್ನು ಕಿತ್ಕೋತೀವಿ. ನಾವು ಇಲ್ಲಿಂದ ಏನೂ ತೊಗೊಳಲ್ಲ ಅಂತಲ್ಲ, ಆದರೆ ತೊಗೊಳಕ್ಕೋಸ್ಕರನೇ ಹಾಕಿದ್ದೀವಿ ಅಂತಲ್ಲ. ಯಾಕೆ ಈ ಕ್ವಶನ್ ಕೇಳಿದೆ ಅಂದರೆ, ಒಂದು ವರ್ಡ್ ಇದೆ, ಒಂದು ನಾರ್ಮಲ್ ಕೃಷಿ, ಇನ್ನೊಂದು ಕಾಡು ಕೃಷಿ. ನಾರ್ಮಲ್ ಕೃಷಿಯಲ್ಲಿ ಕಾಡು ಮರಗಳನ್ನ ಬೆಳೆಸ್ಕೊಳ್ತಾರೆ ಬದುಗಳಲ್ಲಿ, ಸೈಡಲ್ಲಿ ಬೇರೆ. ಕಾಡು ಕೃಷಿ ಅಂತ ಮಾಡೋರನ್ನು ನೋಡಿದ್ದೀನಿ. ಅವರು ಕಾಡಿನ ಕೃಷಿ ಅಂತ ಹೇಳಿದ್ರೆ ಮರಗಳನ್ನ ನಟ್ಬಿಟ್ಟು ಮರಗಳನ್ನ ಕಟ್ ಮಾಡಿಬಿಟ್ಟು ಮತ್ತೆ ಕೊಡುವಂಥದ್ದು, ಅಥವಾ ಅದರಿಂದ ಉತ್ಪನ್ನಗಳನ್ನ ಅವ್ರು ಬಳಸುವಂಥದ್ದು, ಆ ರೀತಿ ಮಾಡ್ತಾರೆ. ನಿಮ್ಮನ್ನು ಗಮನಿಸಿದಾಗ ಈ ಅಂಟ್ವಾಳ ಇದು ಬಿಡಿ, ಅದನ್ನ ಬಿಟ್ಟು ಬೇರೆ ನೀವೇನು ಮಾಡ್ತಾ ಇಲ್ಲ. ಆ ಒಂದು ಕಾರಣದಲ್ಲಿ ಕೇಳಿದೆ, ಇದನ್ನ ನಾವು ಹೇಗಂತ ಕರಿಬಹುದು ಅಂತೇಳಿ. ನಮಗೆ ಮುಖ್ಯವಾದ ಏಮ್ ಅಂದರೆ, ನಮ್ಮದು ಗುರಿ ಏನಪ್ಪ ಅಂದರೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಜಾಸ್ತಿ ಆಗಬೇಕು ಅಂತ. ಈಗ ನನಗೇನಿಲ್ಲ ಜಾಸ್ತಿ ಗೊಬ್ಬರ ಹಾಕಿ, ಜಾಸ್ತಿ ನೀರು ಹಾಕಿ, ಜಾಸ್ತಿ ಬೆಳೆದು, ಜಾಸ್ತಿ ಮಾರಿ, ಜಾಸ್ತಿ ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ. ನಮ್ಗೆ ಆಸೆ ಇರೋದೇನು, ಇಲ್ಲಿ ಹೆಚ್ಚು ಪಕ್ಷಿ ಪ್ರಾಣಿಗಳು ಬಂದು ಬದುಕಬೇಕು. ಇಲ್ಲಿ ಬದುಕ್ತಾ ಇದ್ದಂಥವು ನಾವು ಎಲ್ಲಿಂದ ಹಿಡ್ಕೊಂಬರಲ್ಲ. ನಾವು ಯಾವುದನ್ನು ಪಂಜರದಲ್ಲಿ ಹಿಡ್ಕೊಂಬಂದು ಇಲ್ಲಿ ಬಿಟ್ಟೋದು ಅವೆಲ್ಲ ಏನು ಮಾಡಲ್ಲ. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ವಿ ಟ್ರೈ ಟು ಕ್ರಿಯೇಟ್ ಹ್ಯಾಬಿಟ್ಯಾಟ್. ಅವುಗಳಿಗೆ ಬದುಕಲಿಕ್ಕೆ ಅವಕ್ಕೆ ಏನು ಬೇಕೋ ಆ ಥರ ಮರಗಳಿಗೆ. ಕೆಲವು ಮರಗಳು ನೀವು ಇಲ್ಲೇ ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಮರಗಳಿಗೆ ಎಲೆ ದೊಡ್ಡದಿದೆ, ಕೆಲವು ಅಗಲ ಇರುತ್ತೆ, ಕೆಲವು ಮರಗಳದ್ದು ಚಿಕ್ಕದಿರುತ್ತೆ, ಕೆಲವಕ್ಕೆ ಜಾಸ್ತಿ ಬ್ರಾಂಚಸ್ ಇರುತ್ತೆ, ಕೆಲವಕ್ಕೆ ಬೇರೆ ಬೇರೆ ಗುಣಲಕ್ಷಣಗಳಿದೆ ಮರಗಳಿಗೆ. ಒಂದೊಂದು ಬೇರೆ ಬೇರೆ ಗುಣಲಕ್ಷಣ ಇರೋದಕ್ಕೋಸ್ಕರ ಬೇರೆ ಬೇರೆ ಥರ ಪಕ್ಷಿಗಳು ಅಲ್ಲಿ ಗೂಡು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಸೊ ಆಲ್ ಅವರ್ ಎಫರ್ಟ್ಸ್ ಆರ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ. ಹೆಚ್ಚು ಬೇರೆ ಬೇರೆ ತರಹ ಪಕ್ಷಿಗಳು, ಪ್ರಾಣಿಗಳು ಇಲ್ಲಿ ಬಂದು ಬದುಕಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ. ಇದು ನಮ್ಮ ಹಾಲೆ ಮರ, ರೈಟಿಯಾ ಟಿಂಕ್ಟೋರಿಯಾ ಅಂತಾರೆ ಇಂಗ್ಲೀಷ್ ಬೊಟಾನಿಕಲ್ ಹೆಸರು, ಕನ್ನಡದಲ್ಲಿ ಹಾಲೆ ಮರ. ಡ್ರೈಲ್ಯಾಂಡ್ ಸ್ಪೀಸೀಸು, ತುಂಬ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಗುಡ್ ಫೈರ್ ರೆಸಿಸ್ಟೆಂಟು. ಇದ್ರ ವಿಶೇಷತೆ, ಇದು ವೆರಿ ಸಾಫ್ಟ್ ವುಡ್. ನಿಮ್ಮ ಚನ್ನಪಟ್ಟಣ ಟಾಯ್ಸ್ ಆಟದ ಸಾಮಾನೆಲ್ಲ ಮಾಡೋದು, ಆಟ ಸಾಮಾನು ಮಾಡೋದೆಲ್ಲ ಈ ಮರದಲ್ಲಿ. ಚನ್ನಪಟ್ಟಣ ಟಾಯ್ಸ್ ಇರುತ್ತಲ್ಲ, ಸಾಮಾನ್ಯ ಮರದ ಆಟದ ಸಾಮಾನು ಅಂದರೆ ಈ ಮರದಲ್ಲೇ ಮಾಡ್ತಾ ಇದ್ದಿದ್ದು ಟ್ರೆಡಿಷನಲ್ ಆಗಿ. ಅಂದರೆ ಸಾಫ್ಟ್ ಆಗಿರುತ್ತೆ, ಈಸಿ ಟು ಟರ್ನ್, ಈಸಿ ಟು ಕಾರ್ ಥಿಂಗ್ಸ್. ಹಾಲೆ ಮರ ಅಂತ ಇದಕ್ಕೆ ಹೆಸರು. ಇದಕ್ಕೆ ವಿಶೇಷ ಏನಪ್ಪ ಅಂದರೆ ಕಾಯಿ. ಆಫ್ಕೋರ್ಸ್ ಹೂವು ತುಂಬ ಘಮ ಅಂತ ಮಲ್ಲಿಗೆ ಹೂ ಥರ ವಾಸನೆ ಬರುತ್ತೆ, ಚೆನ್ನಾಗಿರುತ್ತೆ. ಆದರೆ ಹೂ ಯಾರೂ ಕೀಳಲ್ಲ. ಅಲ್ಲಿ ಮೇಲ್ಗಡೆ ಇದೆ ನೋಡಿ, ಕಾಯಿ ಕಾಣುತ್ತಾ? ಕಾಯಿ ನೋಡಿ, ಒಳ್ಳೆ ಕೋಡ್ಬಳೆ ಥರ ಇದೆ. ಅದು ತುದಿನಲ್ಲಿ ಎರಡು ಅಂಟ್ಕೊಂಡಿದೆ. ಹೌದು. ಇದು ಅಪರೂಪ ಮತ್ತು ವಿಶೇಷ ಅಂತ ನಂಗೆ ಅನಿಸುತ್ತೆ. ನಾನೆಲ್ಲೂ ಜಾಸ್ತಿ ಈ ಥರ ಮರ ನೋಡಿಲ್ಲ. ಯಾಕೆಂದರೆ ಕಾಯಿ ಹಣ್ಣು ಯಾವಾಗಲೂ ಗುಂಡಿಗಿರುತ್ತೆ, ಅಂದರೆ ಒಂದು ಯೂನಿಟ್ ಥರ ಇರುತ್ತೆ. ಇದು ಒಳ್ಳೆ ಕೋಡ್ಬಳೆ ಥರ ತುದಿನಲ್ಲಿ ಸೇರಿಕೊಂಡಿದೆ. ಹಾಲೆ, ರೈಟಿಯಾ ಟಿಂಕ್ಟೋರಿಯಾ, ಸುಮಾರು ಮರಗಳಿದೆ. ಇಲ್ಲೇ ಒಂದು ಮರ ಇದೆ, ಈ ಕಡೆ ಇದೆ. ಎಲೆ ಅಗಲ ಇರುತ್ತೆ. ಹಾಗಾಗಿ ಸಾಮಾನ್ಯ ಇದಕ್ಕೆ ಇಲ್ಲಿ ನಂಗೆ ಸಾಮಾನ್ಯ ಟೇಲರ್ ಬರ್ಡ್ ನೆಸ್ಟ್ ಬೇಕಾದಷ್ಟು ಕಂಡಿದೆ. ಇದರಲ್ಲಿ ದರ್ಜಿ ಹಕ್ಕಿ ಬೆಳಗಿನೆಲ್ಲ ಕಾಣಿಸ್ತದೆ, ಅದನ್ನೇ ಹುಡುಕ್ತಾ ಇದ್ದೀನಿ ಇಲ್ಲೆಲ್ಲ. ಫೈರ್ ರೆಸಿಸ್ಟೆಂಟ್ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ಬೋದಾ? ಇದು ಫೈರ್ ರೆಸಿಸ್ಟೆಂಟ್ ಏನಪ್ಪ ಅಂದರೆ, ಇದ್ರ ಮೇಲೆ ಬೆಂಕಿ ಹುರ್ಕೊಂಡು ಹೋದ್ರು ಅದು ಏನು ಒಂದು ಸ್ವಲ್ಪ ಎಲೆ ಒಣಗಿದ್ರು ತಕ್ಷಣ ತಿರ್ಗಾ ಚಿಗಿತ್ಕೊಂಡು ಬರುತ್ತೆ. ಸೊ ನೀವು ಶ್ರೀರಂಗಪಟ್ಟಣದಿಂದ ರಾಮನಗರ ಎಲ್ಲಿ ಬೇಕಾದ್ರೆ ನೋಡಿ, ಅಲ್ಲ ಎಲ್ಲ ಉದ್ದಕ್ಕೂ ಎಲ್ಲ ಹುಲ್ಲುಗಾವಲು ಮಧ್ಯದಲ್ಲಿ ಮರ ಇರೋವಂಥ ಜಾಗಗಳವು. ಅಲ್ಲಿ ಈ ಮರಗಳೇ ಜಾಸ್ತಿ. ಯಾಕೆ ಅಂದರೆ ಅದು ಬೆಂಕಿ ಬಿದ್ದರೂ ಕೂಡ ಬೇಗ ಚಿಗಿತ್ಕೊಂಡು ವಾಪಸ್ ಬರುತ್ತೆ. ಇದು ನಮ್ಮ ಬೇಲಿ ಆಚೆ ರಸ್ತೆ ಇದೆ. ರಸ್ತೆ ಬದುನಲ್ಲಿ ಬೇಕಾದಷ್ಟು ಬಯೋಮಾಸ್ ಇರುತ್ತೆ, ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಬೆಂಕಿ ಬಿದ್ದರೆ ಒಳಗೆ ಬರದೇ ಇರಲಿ ಅಂತ ಈ ಫೈರ್ ಟ್ರೆಂಚ್ ನೋಡಿ, ಇಲ್ಲೊಂದು 8 ಅಡಿ 10 ಅಡಿ ಅಷ್ಟಾಗಲ್ಲ ಫುಲ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿರ್ತೀವಿ. ಅಲ್ಲಿಂದ ಕಸ್ಪರ್ಕನ ಗುಡಿಸಿ ಈ ಕಡೆ ಹಾಕ್ಕೊಂಡಿದ್ವಿ ನೋಡಿ. ಇದೆಲ್ಲ ಎಲೆ ಎಲ್ಲ ಕಡೆ ಬಿದ್ದಿದ್ದು, ಅದನ್ನೆಲ್ಲ ರೆಗ್ಯುಲರಾಗಿ ಗುಡಿಸಿ ಈ ಕಡೆ ಹಾಕ್ತಾಯಿದ್ರೆ ಅಕಸ್ಮಾತ್ ಆಚೆ ಬೆಂಕಿ ಬಿದ್ದರೂ ಒಳಗೆ ಬರದೇ ಇರಲಿ ಅಂತ
ಒಂದು ಆಸೆ, ಮತ್ತು ಐ ಥಿಂಕ್ ಇಟ್ ವರ್ಕ್ಸ್ ನಾರ್ಮಲಿ ಎವ್ರಿ ಇಯರ್ ಇಟ್ಸ್ ಬೀನ್ ವರ್ಕಿಂಗ್. ಇದು ನಿಮ್ಮ ಮಗ ಅಲ್ಲಿ ಕ್ಲೀನ್ ಮಾಡ್ತಿದ್ದಂಥದ್ದು ಇಲ್ಲಿ ಕ್ಲೀನ್ ಮಾಡಿ ಹೋಗಿರೋಂಥದ್ದು? ಕರೆಕ್ಟ್. ಇದು ಬೆಳಗ್ಗೆ ಕ್ಲೀನ್ ಮಾಡಿದ್ವಿ ಈ ಜಾಗನ. ಓಕೆ. ಈಗ ಸಂಜೆ ಅವನಿನ್ನೂ ಅಲ್ಲಿ ಮಾಡ್ತಾ ಇದ್ದ. ಸೊ ಸೂಪರ್. ಇಲ್ಲಿ ಒಂದು ದೊಡ್ಡ ಮರ ಇದೆ, ಭಾರಿ ದೊಡ್ಡ ಮರ. ಇದು ಅರ್ಜುನ, ಟರ್ಮಿನೇಲಿಯಾ ಅರ್ಜುನ. ಟರ್ಮಿನೇಲಿಯಾ ಅರ್ಜುನ ಏನು ವಿಶೇಷತೆ ಸರ್ ಈ ಮರದ್ದು? ಇದು ಟರ್ಮಿನೇಲಿಯಾ ಅರ್ಜುನ ಇಸ್ ಒನ್ ಆಫ್ ದ ಇದು ತ್ರಿಫಲ ಚೂರ್ಣದಲ್ಲಿ ಹಾಕ್ತಾರಲ್ಲ. ತ್ರಿಫಲ ಅಂದರೆ 3, ಒಂದು ಟರ್ಮಿನೇಲಿಯಾ ಅರ್ಜುನ, ಟರ್ಮಿನೇಲಿಯಾ ಬೆಲ್ಲರಿಕಾ ಮತ್ತು ಎಂಬೆಲಿಕಾ, ಇದು ಬೆಟ್ಟದಲ್ಲಿ. ಸೊ ಅವು 3ನ್ನೇ ಹಾಕೋದು. ಸೊ ಇದು ಇಟ್ಸ್ ಅ ವೆರಿ ಔಷಧೀಯ ಸಸಿ ಅನ್ನೋ ಥರ. ಓಕೆ. ಈ ಎಲೆನ ಶ್ಯಾಂಪು ಥರ ಉಪಯೋಗಿಸ್ಬೋದು. ಇದ್ರ ಎಲೆನ ಈ ಎಲೆನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಉಜ್ಜಬೇಕು, ಚೆನ್ನಾಗಿ ಚಿಕ್ಕಬೇಕು. ಓಕೆ. ಆ ನೀರಿನಲ್ಲಿ ತಲೆ ಕ್ಲಿಯರ್ ಆಗುತ್ತೆ. ಶ್ಯಾಂಪು ಗಿಂಪು ಥರ ಉಪಯೋಗಿಸ್ಕೋಬೋದು. ಇದು ಅಂದರೆ ಚಿಗುರು ಎಲೆನಾ ಅಥವಾ ಇಲ್ಲ, ಪೂರ್ತಿ ಹಸಿರಿರೋ ಎಲೆ. ಹಸಿರಿರುವಂಥ ಎಲೆ. ಅರ್ಜುನ ಅಂತ ವೆರಿ ಹ್ಯಾಂಡ್ಸಮ್ ಟ್ರೀ, ತುಂಬ ಚೆನ್ನಾಗಿದೆ. ಕಾಂಡ ನೋಡಿ ಬೆಳ್ಳಗೆ ಕಾಣುತ್ತೆ. ಹೌದು. ದೊಡ್ಡದಾಗುತ್ತೆ, ಇನ್ನೂ ತುಂಬ ದೊಡ್ಡದಾಗುತ್ತೆ. ಇದು ಒಂದು ಸುಮಾರು ಒಂದು 10 ವರ್ಷದ ಮರ ಇದು. ಅದಿನ್ನೂ ಚಿಕ್ಕದು. ಬಕುಳ ಇದೆ. ಸಾಮಾನ್ಯ ಸಪೋಟ ಎಲ್ಲ ಈ ಥರದ ಮರದ ಮೇಲೇ ಕಸಿ ಮಾಡೋದು. ಇಲ್ಲಿ ಈ ಕಡೆ ಒಂದು ಅಶೋಕ ಇದೆ. ಸೀತಾ ಅಶೋಕ, ತ್ರೂ ಅಶೋಕ, ಸಾರಕ ಇಂಡಿಕಾ ಇದು. ಬಟ್ ಎವರ್ಗ್ರೀನ್ ಟ್ರೀ ಇದು. ಇಲ್ಲಿ ಹಾಕಬಾರ್ದು, ಬಟ್ ನನಗೇನೋ ಪ್ರೀತಿ ಹಾಕ್ಬಿಟ್ಟಿದ್ದೀನಿ. ಬರ್ತಾ ಇದೆ ಅಂದರೆ ಅಷ್ಟು ದಟ್ಟವಾಗಿ ಜೋರಾಗಿ ಬರ್ತಾ ಇಲ್ಲ, ಉಳ್ಕೊಂಡಿದೆ ಮಳೆಗೆ ಬದುಕೊಂಡಿರೋ ಹಾಗೆ. ಅದು ಬೀಟೆ ಹಿಂದ್ಗಡೆ ಇರೋದು. ಓಕೆ. ಏನು ಡಾಲ್ಬರ್ಜಿಯಾ ಲ್ಯಾಟಿಫೋಲಿಯಾ, ಆ ಕಡೆ ರಾಮ್ಫಲ, ಅಲ್ಲಿ ನೇರಳೆ. ಇದು ಯಾವ್ದು ದೊಡ್ಡದು ಮರ? ಇದು ಹೆಬ್ಬೇವು, ಡೂಬಿಯಾ ಹೆಬ್ಬೇವು. ಇಲ್ಲಿ ಈ ಜಾಗದಲ್ಲಿ ಟಿಂಬರ್ ವ್ಯಾಲ್ಯೂ ಇದೆ ತುಂಬ. ಅದು ಕಡ್ದಿಲ್ಲ, ಬಟ್ ಇದೆ, ಬೇಕಾದಷ್ಟು ಬಂದಿದೆ. ಜೊತೆಗೆ ಅದು ಒಳ್ಳೆ ನಿಮಗೆ ಹಸುಗಳಿಗೆ ಆಹಾರ. ಅದು ಎಲೆ ನಮ್ಮ ಹಸುಗಿಂತ ಕುರಿ ಮೇಕೆಗಳು ತುಂಬ ಇಷ್ಟಪಟ್ಟು ತಿನ್ನುತ್ತೆ ಕುರಿ ಮೇಕೆಗಳು. ಅದು ದೊಡ್ಡದಾಗುತ್ತೆ, ಆದರೆ ಅಷ್ಟು ದಟ್ಟವಾಗಿರಲ್ಲ. ಅಂದರೆ ಅದರ ನೆರಳಲ್ಲಿ ಬೇರೆ ಮರಗಳು ಹಾಕ್ಬೋದು. ಆ ಥರ ನೋಡಿ, ಈ ಎಲ್ಲ ಎಲೆ ಎಲ್ಲ ಉದುರೋಗಿದೆ. ವರ್ಷ ಪೂರ್ತಿ ಎಲೆ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಅಷ್ಟು ದಟ್ಟವಾಗಿರಲ್ಲ. ಅದ್ರ ಕೆಳಗಿನ್ನೇನು ಬರಲ್ಲ ಅನ್ನೋಂಗಿಲ್ಲ. ಇದು ಮಾತ್ರ ಮೇಲೆ ಬೇಗ ಬೆಳೆದ್ಬಿಡುತ್ತೆ. ಸೊ ಹಾಕಿದ್ವಿ, ಒಂದು ಸುಮಾರು ಮಿಲಿಯ ಡೂಬಿಯಾಗಳು ಹಾಕಿದ್ವಿ ಅಲ್ಲಿ. ನಾನು ಈ ಹಂತದಲ್ಲಿ ನೀವು ಈ ಸಾರಕ ಇಂಡಿಕಾದ್ದು ಹೇಳ್ಬೇಕಾರೆ ನಾನು ಕೇಳಬೇಕಾಗಿತ್ತು ಕ್ವಶನ್ನು ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಅದು ಇಲ್ಲಿದು ಎಂಡೆಮಿಕ್ ಅಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಗುಬ್ಬಿದಲ್ಲ ಅಂತ ಹೇಳ್ಬಿಟ್ಟು. ಎವರ್ಗ್ರೀನ್ ಫಾರೆಸ್ಟ್. ಇದಕ್ಕೆ ನೋಡಿ, ಇದು ಯಾವ ಟೈಮಲ್ಲಿ ನೋಡಿದ್ರು ಎಲೆ ಇರುತ್ತೆ. ಯಾವ ಟೈಮಲ್ಲೂ ಹಸಿರೆಲೆ ಇರುತ್ತೆ ಅಂದರೆ ಯಾವ ಟೈಮಲ್ಲೂ ಅದಕ್ಕೆ ಮಾಯಿಶ್ಚರ್ ಇರಬೇಕು ಅಂತ ಅರ್ಥ. ಸೊ ಅದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇರೋದು. ಅಂದರೆ ವರ್ಷ ಪೂರ್ತಿ ನೀರು ಇರಬೇಕು, ಆದರೆ ಇಲ್ಲಿ ನೀರಿಲ್ಲ ವರ್ಷ ಪೂರ್ತಿ. ಬಟ್ ಅಶೋಕ ಬಹಳ ಮುಖ್ಯವಾದ ಶ್ರೇಷ್ಠವಾದ ಮರ ಅಂತ ಹಾಕ್ಬಿಟ್ಟಿದ್ದೀನಿ. ನೀರು ಕೊಡೋ ಶಕ್ತಿ ಇಲ್ಲ, ಅದಕ್ಕೆ ಕುಂಠಿತವಾಗಿ ಬೆಳೀತಾ ಇದೆ. ಅದು ಇದೇ 15 ವರ್ಷ ಆಗೋಗಿದೆ ಇದಕ್ಕೆ. ಬಟ್ ನಾನು ನೀರು ಕೊಟ್ಟು ಚೆನ್ನಾಗಿರೋ ಕಡೆ ಬದುಕಿದ್ರೆ ಇದು ಇನ್ನೂ ತುಂಬ ದೊಡ್ಡದಾಗಿರ್ತಿತ್ತು ಅಲ್ವಾ. ಇಲ್ಲಿ ನಾನು ಕೇಳಬೇಕಾಗಿರೋವಂಥದ್ದು, ಈ ನಿಮ್ಮ ಒಂದು ಕಾಡು ಒಂದು ಸೆಟಪ್ ಮಾಡಿದ್ದೀರಲ್ಲ, ಈ ಎಂಡಮಿಕ್ಕು ಇಲ್ಲಿದೆ, ಎಂಡಮಿಕ್ಕು ಅಂತ ಹೇಳಿಬಿಟ್ಟು, ಅಂದರೆ ಇಲ್ಲಿಯದ್ದೇ ಮರಗಳು ಅಂತ ಹೇಳಿದ್ರೆ ನೀವು ಹೆಸರಿಸ್ಬೋದಾ? ಅದನ್ನೇ ನೀವು ಟ್ರೈ ಮಾಡಿದ್ದೀರಾ? ಸುಮಾರಿದೆ ಆ ಥರದ್ದು. ಈ ಅರ್ಜುನನೂ ಆ ಥರ ಸುಮಾರು ಟರ್ಮಿನೇಲಿಯಾ ಸ್ಪೀಸೀಸು, ಫೈಕಸ್ ಸ್ಪೀಸೀಸು ಇಲ್ಲಿ ಅವು. ಅದರೊಳಗೆ ಮುಖ್ಯವಾಗಿ ಇಲ್ಲೇ ನಿಜವಾಗ್ಲೂ ಚೆನ್ನಾಗಿ ಬೆಳೆಯುವಂಥ ಮರಗಳು ಅಂದರೆ ಕಮರ ಅಂತ, ಹಾಡ್ವಿಕಿಯಾ ಬಿನಾಟ ಅಂತ. ತೋರಿಸ್ತೀನಿ ಮುಂದೆ. ಕಮರ ಮರ ಇಲ್ಲಿ ಆ ಕಡೆ ಇದೆ, ಆ ಕಡೆ ಹೋದಾಗ ತೋರಿಸ್ತೀನಿ. ಖಂಡಿತ ತೋರಿಸ್ತೀನಿ. ಅದು ರಿಯಲಿ ಮೀನ್ಸ್ ಇಲ್ಲಿ ಡೆಕ್ಕನ್ ಪ್ಲಾಟೂನಲ್ಲೇ ನೀರಿಲ್ಲದೆ ಇರೋ ಕಡೆನೇ ಬರುವಂಥ ಮರ ಅದು. ಕೆಲವು ಮರಗಳು ಈಗ ನಿಮ್ಮಲ್ಲಿದ್ದದ್ದು ಹೊರಗಡೆ ಬಹುಶಃ ಕಾಣ್ತಾನೆ ಇಲ್ವೋ ಏನೋ. ಈಗ ಈ ಕಮರ ಮರದ ಕತೆ ಅದೇ ಥರ ಆಗಿದೆ. ಇಲ್ಲಿ ಸುತ್ತಮುತ್ತ ಎಲ್ಲೂ ಕಾಣಲ್ಲ, ಬೇರೆ ಕಡೆ ಎಲ್ಲ ಇದೆ, ಇಲ್ಲ ಅಂತಲ್ಲ. ಈಗ ನೀವು ಮೈಸೂರು ಕಡೆ ಹೋಗಿ ಅಥವಾ ತುಮಕೂರು, ನಾರ್ದರ್ನ್ ಪಾರ್ಟು, ಚಿತ್ರದುರ್ಗ ಅಲ್ಲೆಲ್ಲ ಇದೆ. ಇಲ್ಲಿ ಕಮರ ಮರ ಈಗ ಅಪರೂಪ ಆಗೋಗಿದೆ. ಗುಬ್ಬಿ ಕಮರ ಕನ್ನಡದ ಹೆಸರು? ಕಮರ ಕನ್ನಡದ ಹೆಸರು. ಇಂಗ್ಲೀಷಲ್ಲಿ ಹಾಡ್ವಿಕಿಯಾ ಬಿನಾಟ ಅಂತಾರೆ, ಹಿಂದಿನಲ್ಲಿ ಅಂಜನ್ ಅಂತಾರೆ. ಅಂಜನ್.